ಅಂತ ರಾಜ ಇರ್ತಾನೆ. ಹರಿದಮನ್ ಅಂತ ರಾಜ, ಕುಂದಪ್ರಭಾ ಅಂತ ರಾಣಿ ಇರ್ತಾರೆ. ಯಾರು ರಾಜನ ಹೆಸರೇನಿದೆ? ಹರಿದಮನ್. ರಾಣಿ ಹೆಸರು ಕುಂದಪ್ರಭಾ. ಸೊ ಅವರಿಗೆ ಒಬ್ಬ ಮಗ ಹುಟ್ಟುತ್ತಾನೆ, ಶ್ರೀಪಾಲ ಅಂತ. ಅವನ ಹೆಸರು ಶ್ರೀಪಾಲ ಅಂತ ಹೇಳ್ತಾರೆ. ಸೊ ಶ್ರೀಪಾಲನ್ ಗೆ ಅವನು ಚಿಕ್ಕವನಿಂದ ತುಂಬಾ ಬುದ್ಧಿವಂತ ಆಗಿರ್ತಾನೆ. ಎಲ್ಲಾ ವಿದ್ಯೆ ಎಲ್ಲಾ ಕಲಿತಾರೆ, ಗುರುಕುಲಕ್ಕೆ ಕಳಿಸ್ತಾರೆ. ಗುರುಕುಲ ಅಂದ್ರೆ ಗೊತ್ತಾ? ಇಟ್ಸ್ ಲೈಕ್ ಕೈಂಡ್ ಆಫ್ ಸ್ಕೂಲ್. ಸೊ ಇನ್ ಓಲ್ಡನ್ ಡೇಸ್ ದೇ ಯೂಸ್ ಟು ಕಾಲ್ ದಟ್ ಆಸ್ ಎ ಗುರುಕುಲ್. ಸೊ ಗುರುಕುಲಕ್ಕೆ ಕಳಿಸಿ ಅವರೆಲ್ಲ, ನೀವು ಸ್ಕೂಲಿಗೆ ಹೋಗ್ತಿರಲ್ಲ, ಸ್ಕೂಲಲ್ಲೆಲ್ಲ ಕಲಿತೀರಲ್ವಾ, ಓದೋದು, ರೀಡಿಂಗ್, ರೈಟಿಂಗ್ ಅಂಡ್ ಅದರ್ ಆಕ್ಟಿವಿಟೀಸ್ ಲೈಕ್ ಡಾನ್ಸಿಂಗ್, ಸಿಂಗಿಂಗ್, ಎವ್ರಿಥಿಂಗ್, ರೈಟ್? ಸೊ ಸಿಮಿಲರ್ಲಿ in the olden days in Gurukula, they used to teach all the learnings, that is basic learnings like reading, writing, mathematics, whatever it is, like dancing. And ರಾಜರಾಗ್ಬೇಕಾದ್ರೆ ಅವರಿಗೆ ಫೈಟಿಂಗ್ ಎಲ್ಲ ಬರ್ಬೇಕಾಗತ್ತಲ್ಲ. ಸೊ ಕರಾಟೆ, ಫೈಟಿಂಗ್ ಮೀನ್ಸ್ ಇಟ್ಸ್ ಮೀನ್ಸ್ ಕೈಂಡ್ ಆಫ್ ಯುದ್ಧ ಮಾಡೋದಿಕ್ಕೆಲ್ಲ ಗೊತ್ತಿರ್ಬೇಕಾಗತ್ತೆ. ಅವ್ರಿಗೆ ಎಲ್ಲಾ ತರ ಯುದ್ಧದ ಬಗ್ಗೆ ಎಲ್ಲ ತಿಳ್ಕೊಟ್ಟಿರ್ತಾರೆ. ಸೊ ಎಲ್ಲ ಆದ್ಮೇಲೆ ನಂತರ ಅವನು ರಾಜ ಶ್ರೀಪಾಲ ವಾಪಸ್ ಬರ್ತಾನೆ ರಾಜ್ಯಕ್ಕೆ ಬಂದಾಗ ರಾಜ್ಕುಮಾರ್ ಇವರು ಹರಿದಮನ್ ಮತ್ತೆ ಕುಂದಪ್ರಭಾ ಏನ್ ಮಾಡ್ತಾರೆ, ಹರಿದಮನ್ ವಯಸ್ಸಾಗಿರುತ್ತೆ. ಸೊ ಹಿ ವಾಂಟೆಡ್ ಟು ಗೆಟ್ ರಿಟೈರ್ಡ್. ಸೊ ಅವನು ರಿಟೈರ್ಡ್ ಆಗೋಕ್ಕೂ ಮುಂಚೆ ಶ್ರೀಪಾಲನಿಗೆ ರಾಜ್ಯ ಪೂರ್ತಿ ಕೊಟ್ಟು, ನೀನು ರಾಜ್ಯನ ಚೆನ್ನಾಗಿ ನೋಡ್ಕೊ ಅಂತ ಹೇಳ್ಬಿಟ್ಟು, ಸೊ ಹಿಲ್ ಗೆಟ್ ರಿಟೈರ್ಡ್ ಬಿಕಾಸ್ ಆಫ್ ಹಿಸ್ ಏಜ್. ಸೊ ಹಿ ವಾಂಟ್ ಟು ರಿಟೈರ್ಡ್. ಸೊ ರಿಟೈರ್ಡ್ ಆಗ್ತಾರೆ. ಆವಾಗ ಏನಾಗುತ್ತೆ, ಶ್ರೀಪಾಲ ತುಂಬಾ ಯಂಗ್ ಇರ್ತಾನೆ. ಸೊ ಯಂಗ್ ರಾಜಕುಮಾರ ಆಗ್ತಾನೆ. ಸೊ ಹಿ ಯೂಸ್ ಟು ಲುಕ್ ಆಫ್ಟರ್ ಹಿಸ್ ಆಲ್ ಪೀಪಲ್ in his country or state. So he used to take care of the people very nicely. So he is so fond of people, and he used to go and find how are they doing, and if they need something. So ella kelkondu tumba chenaಗಿ ನೋಡ್ಕೊಳ್ತಿರ್ತಾನೆ ರಾಜ್ಯನೆಲ್ಲ. ಸೊ ಒಂದು ದಿವಸ ಏನಾಗುತ್ತೆ, ಒಬ್ರು ಬಂದ್ಬಿಟ್ಟು they will tell. Naresha, you have any questions? No. So ಒಂದು ದಿವಸ ಏನಾಗುತ್ತೆ, it's clear. Okay. ಒಬ್ಬ ಬಂದ್ಬಿಟ್ಟು ಹೇಳ್ತಾರೆ, ನಮ್ಮ ರಾಜ್ಯದಲ್ಲಿ ಒಂದು ಡಿಸೀಸ್ ಬಂದಿದೆ, ಕಾಯಿಲೆ ಬಂದಿದೆ ಪ್ರಜೆಗಳಿಗೆ, ಸೊ ಜನಕ್ಕೊಬ್ರಿಗೆ. ಸೊ ಇಟ್ ಈಸ್ ಲೈಕ್ ಅದು ಯಾವ ತರ ಇರುತ್ತೆ ಅಂದ್ರೆ, ಫುಲ್ ಬಾಡಿ ಎಲ್ಲ ವೂಂಡ್ ಆಗ್ತಾ ಇರುತ್ತೆ. ದೇ ಯೂಸ್ ಟು ಬ್ಲಡ್ ಎಲ್ಲ ಬರ್ತಾ ಇರುತ್ತೆ ಬಾಡಿಯಿಂದ, ಫುಲ್ ಬಾಡಿ ದೇ ವಿಲ್ ಬಿ ಲೈಕ್ ಆಫ್ ವೂಂಡ್ and they'll get all blood and everything. It was smelling very bad. So the disease ಹೆಸರು ಬಂದು ಕುಷ್ಠರೋಗ ಅಂತಾರೆ ಕನ್ನಡದಲ್ಲಿ. In English they'll tell that leprosy. They call that leprosy. So it is very bad disease. I can show you like this. So all over the body they'll get wounds. ಸೊ ಈ ತರ ಬಾಡಿ ಫುಲ್ wounds ಆಗಿ ಅದ್ರೆಲ್ಲ ಎಲ್ಲ ಬ್ಲಡ್ ಬರ್ತಾ ಇರುತ್ತೆ. ಸೊ ಅವಾಗ ಏನಾಗುತ್ತೆ, ರಾಜ ಹೇಳ್ತಾನೆ, ಶ್ರೀಪಾಲ ರಾಜ, ಸೊ ಹೋಗಿ ಎಲ್ರಿಗೂ ವೈದ್ಯರನ್ನ ಕರ್ಕೊಂಬನ್ನಿ. ವೈದ್ಯರು ಮೀನ್ಸ್ ಇಟ್ಸ್ ಡಾಕ್ಟರ್ಸ್. ಸೊ ಕಾಲ್ ಆಲ್ ಡಾಕ್ಟರ್ಸ್ ಅಂಡ್ ಆಸ್ಕ್ ದೆಮ್ ಟು ಟ್ರೀಟ್ ದ ಪೀಪಲ್ ಇನ್ ದೇರ್ ಪ್ಲೇಸ್. ಸೊ ಅವ್ರಿಗೆಲ್ಲ ಹೀಲ್ ಮಾಡ್ಬೇಕಲ್ವಾ ಅದರಿಂದ ಎಲ್ಲ. ಸೊ ಎಲ್ಲ ಹೇಳ್ತಾನೆ. ಸೊ ದೇ ಟ್ರೈ ಟು ಟ್ರೀಟ್ ದಮ್, ಬಟ್ ಅದು ಕ್ಯೂರ್ ಆಗೋದಿಲ್ಲ, ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂಡ್ ಡಾಕ್ಟರ್ಸ್ ಆಲ್ಸೋ ಸ್ಟಾರ್ಟೆಡ್ ಗೆಟಿಂಗ್ ದಟ್. ಸೊ ಅಂಡ್ ಅದರ್ ಡಾಕ್ಟರ್ಸ್ ವರ್ ಸ್ಕೇರ್ಡ್ ಟು ಗೋ ಅಂಡ್ ಟ್ರೀಟ್ ದಮ್. ಸೊ ಅವರಿಗೆ ಇನ್ಫೆಕ್ಷನ್ ಆಗಿ ಅವ್ರಿಗೆ ಬಂದ್ಬಿಡುತ್ತೆ ಅನ್ಬಿಟ್ಟು ಅವರು ಹತ್ರ ಹೋಗೋದಕ್ಕೆ ಎಲ್ರು ಹೆದರ್ತಾರೆ. ಆಗ ರಾಜ ಏನ್ ಮಾಡ್ತಾನೆ, ಸ್ವತಃ ಶ್ರೀಪಾಲನೇ ಹೋಗಿ ಇವರಿಗೆಲ್ಲಾನು ಮೆಡಿಸಿನ್ಸ್ ಹಚ್ಚೋದು, ನೀರ್ ಕೊಡೋದು, ಊಟ ಕೊಡೋದು, ಎಲ್ಲರಿಗೂ ಬೇಕಲ್ಲ ಅದೆಲ್ಲಾನು. ಸೊ ಅದನ್ನೆಲ್ಲ ಕೊಟ್ಟು ನೋಡ್ಕೊಳ್ತಾ ಇರ್ತಾನೆ. ಅವಾಗ ಅವನಿಗೂ ಬಂದ್ಬಿಡುತ್ತೆ ಡಿಸೀಸ್ ಅದು. ಸೊ ಹಿ ಆಲ್ಸೋ ಗಾಟ್ ದಟ್ ಸೇಮ್ ಕುಷ್ಠರೋಗ ಬಂದ್ಬಿಡುತ್ತೆ, ಅವನಿಗೂ ಇದೇ ತರ ವೂಂಡ್ಸ್ ಆಗುತ್ತೆ. So after that he was not able to do all the work. So ರಾಜ್ಯಭಾರ ಮಾಡೋದಿಕ್ ಕಷ್ಟ ಆಗುತ್ತೆ, ನೋಡ್ಕೊಳ್ಳೋದಿಕ್ಕಾಗಲ್ಲ. ಅವನ ಹತ್ರ ಯಾರಾದ್ರೂ ಬರೋದಿಕ್ಕೆ ಎದುರ್ತಾ ಇರ್ತಾರೆ, ಅದು ಸ್ಮೆಲ್ಗೆ, ಬ್ಯಾಡ್ ಸ್ಮೆಲ್ಗೆ, ಅವನು ನೋಡೋದಿಕ್ಕೆ ಆತರ ಆಗ್ಬಿಟ್ಟಿರ್ತಾನೆ ಅಂತ. ಅವಾಗ ಏನ್ ಮಾಡ್ತಾರೆ, ಅವನೇನ್ ಡಿಸೈಡ್ ಮಾಡ್ತಾನೆ ಅಂದ್ರೆ, ರಾಜ್ಯನ ಅವ್ರ ತಂದೆ ಇರ್ತಾರಲ್ಲ, ಅವ್ರ ತಂದೆ ತಮ್ಮನಿಗೆ ಅಂದ್ರೆ ಚಿಕ್ಕಪ್ಪನಿಗೆಲ್ಲ ಕೊಟ್ಬಿಟ್ಟು, ನೀವು ನೋಡ್ಕೊಳ್ಳಿ ಇನ್ ಮುಂದೆ ರಾಜ್ಯನ, ನಾನು ಈ ಕಾಯಿಲೆ ಗುಣ ಮಾಡ್ಕೊಂಡ್ ಬರ್ತೀನಿ, ಅದುವರೆಗೂ ನೀವು ನೋಡ್ಕೊಳ್ಳಿ ಅಂದ್ಬಿಟ್ಟು ಅವನು ರಾಜ್ಯ ಬಿಟ್ಟು ಹೊರಗೆ ಹೋಗ್ತಾನೆ. ಸೊ ಕಾಡಲ್ಲಿ ಹೋಗಿರ್ತಾನೆ, ಅಂದ್ರೆ ಬೇರೆ ಇನ್ಯಾರಿಗೂ ಬರ್ಬಾರ್ದಲ್ಲ, ಇನ್ಫೆಕ್ಷನ್ಸ್ ಇನ್ನೂ ಹರಡಬಾರ್ದು ಅಂದ್ಬಿಟ್ಟು ಅವನ ಜೊತೆಲಿ ಇವ್ರನ್ನೆಲ್ಲ ಕರ್ಕೊಂಡು, ಕುಷ್ಠರೋಗಿಗಳನ್ನ, ಇಲ್ಲಿ 700 people they will get that disease. ಸೊ ಎಲ್ಲಾರನ್ನು ಕರ್ಕೊಂಡು ಅವನು ರಾಜ್ಯದಿಂದ ಹೊರಗೋಗಿ ಕಾಡಲ್ಲಿ ವಾಸ ಮಾಡ್ತಾ ಇರ್ತಾರೆ. ಒಂದು ಕಾಡಿಂದ ಒಂದು ಕಾಡಿಗೆ ಅದೇ ತರ ಹೋಗ್ತಾ ಇರ್ತಾರೆ. ಒಂದ್ ದಿವಸ ಅವನೇನ್ ಮಾಡ್ತ, ಒಂದು ಊಟಕ್ಕೆ ಅಂತ ಒಂದ್ ಸ್ವಲ್ಪ ಸಿಟಿ ಒಳಗ, ಕಾಡಿನ ಹತ್ರ ಯಾವ್ದಾದ್ರು ಊರಿದ್ರೆ ಊರಲ್ಲಿ ಹೋಗಿ ಊಟಕ್ಕೆಲ್ಲ ಕೇಳ್ಕೊಂಡ್ ಬರ್ತಾ ಇರ್ತಾರೆ. ಸೊ ಅಲ್ಲಿ ಹೋದಾಗ ಏನಾಗುತ್ತೆ, ಅವನಿಗೆ
ಒಂದು ಉಜ್ಜಯಿನಿ ಅಂತ ನಗರ ಇರುತ್ತೆ, ಉಜ್ಜಯಿನಿ ರಾಜ್ಯ ಅಂತ. ಸೊ ಉಜ್ಜಯಿನಿ ಹತ್ರ ಒಂದು ವನದಲ್ಲಿ, ಪಾರ್ಕ್, ಯು ಕ್ಯಾನ್ ಸೇ, ಇನ್ ದ ನಿಯರ್ ಟು ದಟ್ ಪ್ಲೇಸ್, ಪಾರ್ಕ್ ಆರ್ ಫಾರೆಸ್ಟ್ ನಿಯರ್ ಟು ದಟ್, ಅಲ್ಲಿ ದೇ ವಿಲ್ ಬಿ ದೇರ್, ದೇ ವಿಲ್ ಸ್ಟಾರ್ಟ್ ಲಿವಿಂಗ್ ದೇರ್ ಅಂಡ್ ದೇ ಯೂಸ್ ಟು ಗೋ ಟು ಫುಡ್ ಇನ್ ಸೈಡ್ ದ ಸಿಟಿ ಫಾರ್ ಸಮ್ ಟೈಮ್. ಸೊ ಅವಾಗ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಸೆಟಲ್ ಆಗ್ತಾರೆ. ಆಮೇಲೆ ಆ ಉಜ್ಜಯಿನಿ ರಾಜ್ಯದಲ್ಲಿ ಯಾರು ಇರ್ತಾರೆ ಅಂದ್ರೆ, ಉಜ್ಜಯಿನಿ ರಾಜ್ಯದಲ್ಲಿ ಬಂದು ಅಲ್ಲಿ ರಾಜ ಪ್ರಜಾಪಾಲ ಅಂತ, ಉಜ್ಜಯಿನಿ ನಗರದ ರಾಜ ಪ್ರಜಾಪಾಲ. ಸೊ ಅವರ ರಾಣಿ ಬಂದು ನಿಪುಣ ಸುಂದರಿ ಅಂತ. ಅವರಿಗೆ ಇಬ್ರು ಮಕ್ಕಳು ಇರ್ತಾರೆ. ಒಬ್ಬಳು ಮಗಳ ಹೆಸರು ಸುರಸುಂದರಿ, ಇನ್ನೊಬ್ಳು ಮೈನಾ ಸುಂದರಿ ಅಂತ. ಅವಳ ಹೆಸರು ಮದನ ಸುಂದರಿ ಅಂತಾರೆ. ಅದನ್ನ ಪ್ರೀತಿಯಿಂದ ದೇ ವಿಲ್ ಕಾಲ್, ನಿಕ್ ನೇಮ್ಸ್ ಇರುತ್ತಲ್ಲ ಅದೇ ತರ ಮೈನಾ ಸುಂದರಿ ಅಂತ ಕರೀತಾ ಇರ್ತಾರೆ. ಸೊ ಸುರಸುಂದರಿಗೆ ಏನಾಗುತ್ತೆ, ಅವರು ಇಬ್ರು ವಿದ್ಯೆ ಎಲ್ಲ ಮುಗಿಸಿ, ಈವನ್ ದೇ ಯೂಸ್ ಟು ಬಿ ವೆರಿ ಲುಕ್ ಬ್ಯೂಟಿಫುಲ್. ಸೊ ಇದೇ ತರ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಿರ್ತಾರೆ. ಇದು ಮೈನಾ ಸುಂದರಿ ಫೋಟೋ, ಇದು ಫೋಟೋದಲ್ಲಿ ಇದೆಯಲ್ಲ ಇದು ಮೈನಾ ಸುಂದರಿ ಇದು. ಸೊ ಈ ತರ ಬ್ಯೂಟಿಫುಲ್ ಆಗಿ ರೆಡಿ ಆಗಿರ್ತಾರೆ. ಸೊ ಫಸ್ಟ್ ಸುರಸುಂದರಿ ಅಕ್ಕ, ಮೈನಾ ಸುಂದರಿ ತಂಗಿ. ಅಕ್ಕನಿಗೆ ಶಿ ವಾಂಟ್ ಟು ಗೆಟ್, ಸೊ ಅದು ಏಜ್ ಒನ್, ಆಫ್ಟರ್ ಸಮ್ ಏಜ್ ದೇ ವಿಲ್ ಗೆಟ್ ಮ್ಯಾರಿಡ್, ರೈಟ್? ಸೊ ಅವ್ರಿಗೆ ಮದ್ವೆ ಮಾಡ್ಬೇಕು ಅಂದಾಗ ರಾಜ ಪ್ರಜಾಪಾಲ ಕೇಳ್ತಾನೆ, ನೀನು ಮದ್ವೆ ಯಾರನ್ ಬೇಕೋ ಹಾಗೂ, ಸೊ ಇದು ಹುಡುಗರು ನೀನು ಸೆಲೆಕ್ಟ್ ಮಾಡಿದ ಹುಡುಗರು ನಾನು ಮದ್ವೆ ಮಾಡ್ಕೊಡ್ತೀನಿ ಅಂತ ಹೇಳ್ತಾನೆ. ಸೊ ಅದೇ ತರಾನೇ ಸುರಸುಂದರಿ, ಶಿ ಸೆಲೆಕ್ಟ್ ಒನ್ ಬಾಯ್, ಸೊ ಶಿ ವಿಲ್ ಗೆಟ್ ಮ್ಯಾರಿಡ್ ಟು ದಟ್ ಬಾಯ್ ಅಂಡ್ ಶಿ ವಿಲ್ ಗೋ ವಿತ್ ಹಿಮ್. ಸೊ ನೆಕ್ಸ್ಟ್ ಬಂದು ಚಿಕ್ಕವಳು ಬಂದು ಮೈನಾ ಸುಂದರಿ. ಮೈನಾ ಸುಂದರಿಗೂ ಕರೆದ್ಬಿಟ್ಟು ಏನ್ ಹೇಳ್ತಾರೆ ಅವ್ರ ತಂದೆ, ನೀನು ಯಾರನ್ನಾದ್ರೂ ನಿಮ್ಮ ಅಕ್ಕನ ತರನೇ ಹುಡ್ಗನ್ ಸೆಲೆಕ್ಟ್ ಮಾಡ್ಕೊ, ನಾನ್ ಮದ್ವೆ ಮಾಡ್ಕೊಡ್ತೀನಿ, ಯು ಕ್ಯಾನ್ ಗೋ ಅಂಡ್ ಸೆಟಲ್. ಸುರಸುಂದರಿ ಇದು ಮೈನಾ ಸುಂದರಿ ಏನ್ ಹೇಳ್ತಾಳೆ, ಇಲ್ಲ, ಹೂಮ್ ಎವರ್ ಯು ಶೋ ಮಿ, ಸೊ ನೀವ್ ಯಾರು ತೋರಿಸ್ತೀರಾ ನಾನು ಅವ್ರನ್ನ ಮದ್ವೆ ಆಗ್ತೀನಿ ಅಂತ ಹೇಳ್ತಾಳೆ. ಯಾಕಂದ್ರೆ ತಂದೆ ತಾಯಿ ಹೇಳಿದ್ದನ್ ಮದ್ವೆ ಆಗೋದು ನಮ್ ಸಂಪ್ರದಾಯ ಅದು. ಸೊ ನಾನು ಅದೇ ತರ ಮದ್ವೆ ಆಗ್ತೀನಿ. ಅವ್ರ ತಂದೆ ಇರ್ತಾರೆ, ಇಲ್ಲ, ಇದು ನಿನ್ ಜೀವನ, ಮುಂದೆ ಯು ಆರ್ ಗೋಯಿಂಗ್ ಟು ಲೀವ್ ವಿತ್ ಹ್ಯಾಮ್ ಫಾರ್ ಲೈಫ್. ಸೊ ನಿನಗೆ ಇಷ್ಟ ಬಂದಿದ್ದನ್ನು ಸೆಲೆಕ್ಟ್ ಮಾಡ್ಕೊ. ಅವಳು ಎಷ್ಟು ಹೇಳಿದ್ರು, ಇಲ್ಲ, ಇದನ್ನ ನೀನು ಇದೇ ತರ ನಮ್ಮನೇಲಿ ಯಾವ ತರ ಸುಖವಾಗಿದ್ಯಾ. ಸೊ ಫಾರ್ ಕ್ವೀನ್ಸ್ ಅಂಡ್ ರಾಣಿ ಇರ್ತಾರಲ್ಲ, ರಾಣಿಗೆ ಎಲ್ಲಾನು ಫೆಸಿಲಿಟಿ ಇರುತ್ತೆ. ಸೊ ಅವರಿಗೆ ಸರ್ವೆಂಟ್ಸ್ ಇರ್ತಾರೆ ಎಲ್ಲ ಹೆಲ್ಪ್ ಮಾಡೋದಿಕ್ಕೆ, ಅಂಡ್ ದೇ ಹ್ಯಾವ್ ಲಾಟ್ ಆಫ್ ವೆಲ್ತ್ ಬಂದು ಸ್ಯಾರೀಸ್ ಆಗ್ಲಿ, ಏನ್ ಬಟ್ಟೆ ಆಗ್ಲಿ, ಒಡವೆ ಆಗ್ಲಿ, ಸೊ ಎವ್ರಿಥಿಂಗ್ ದೇ ಹ್ಯಾವ್, ರೈಟ್? ಸೊ ಇದೇ ತರ ಯು ಹ್ಯಾಪಿಲಿ ಇಫ್ ಯು ವಾಂಟ್ ಟು ಲೀವ್, ಸೊ ನೀನು ಚೆನ್ನಾಗಿರೋನ್ ಯಾರಾದ್ರೂ ತಗೋ, ಸೆಲೆಕ್ಟ್ ಮಾಡ್ಕೊ, ಮದ್ವೆ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ಮೈನಾ ಸುಂದರಿ ಹೇಳ್ತಾಳೆ, ಇಲ್ಲ, ಅದು ಎಲ್ಲ ನನ್ನ ಪುಣ್ಯದಿಂದ ಬಂದಿರೋದು ಇವಾಗ. ಸೊ ಮುಂದೇನು ಅಷ್ಟೇ, ಪುಣ್ಯ ಇದ್ರೆ ನನಗೆ ಅದೆಲ್ಲ ಸಿಗುತ್ತೆ, ನೀವ್ ಯಾರನ್ನ ತೋರ್ಸಿದ್ರೆ ಅವ್ರನ್ನ ಮದ್ವೆ ಆಗ್ತೀನಿ ಅಂತ ಹೇಳ್ತಾಳೆ. ಆವಾಗ ಅವ್ರ ತಂದೆ, ಇಲ್ಲ, ಇದು ಹೇಗೆ ಹೇಳ್ತೀಯ ನೀನು ಪುಣ್ಯದಿಂದ ಅಂತ, ಇದು ನೀನು ನನ್ನ ಮಗಳಾಗಿ ಹುಟ್ಟಿರೋದಿಕ್ಕೆ ಇಲ್ಲಿ, ಬಿಕಾಸ್ ಯು ಆರ್ ಮೈ ಡಾಟರ್, ಯು ಆರ್ ಎ ಕಿಂಗ್ಸ್ ಡಾಟರ್, ಸೊ ದಟ್ಸ್ ವೈ ಯು ಆರ್ ಗೆಟಿಂಗ್ ಆಲ್ ದೀಸ್ ಫೆಸಿಲಿಟೀಸ್. ಇಫ್ ಯು ಆರ್ ನಾಟ್ ಎ ಕಿಂಗ್ಸ್ ಡಾಟರ್, ಯು ಡೋಂಟ್ ಗೆಟ್ ಆಲ್ ದೀಸ್ ಫೆಸಿಲಿಟೀಸ್, ರೈಟ್? ಸೊ ಇಲ್ಲ ಅಂದ್ರೆ ನಿನಗೆ ಇದೆಲ್ಲ ಸಿಗ್ತಿರ್ಲಿಲ್ಲ, ನೀನ್ ಯಾರಾದ್ರೂ ಪೂರ್ ಮನೇಲಿ ಅಂದ್ರೆ ತುಂಬಾ ಬಡವ್ರ ಮನೇಲಿ ಹುಟ್ಟಿದ್ರೆ ನಿನಗೆ ಇದೆಲ್ಲ ಸಿಗ್ತಾ ಇರ್ಲಿಲ್ಲ ಅಂತಾರೆ. ಅವಾಗ ಹೇಳ್ತಾಳೆ, ಇಲ್ಲ, ಅದು ಹೌದು, ಅದು ನಿಜ, ನಿಮ್ಮ ಮಗಳಾಗಿ ಹುಟ್ಟಿರೋದಕ್ಕೆ ನೀವೆಲ್ಲ ಕೊಡ್ತಾ ಇದ್ದೀರಾ, ಆದ್ರೆ ನಿಮ್ ಮಗಳಾಗಿ ಹುಟ್ಟಬೇಕು ಅಂದ್ರೆ ನಾನು ಮುಂಚೆ ಪುಣ್ಯ ಮಾಡಿರ್ಬೇಕು. ಸೊ ಇನ್ ಪ್ರೀವಿಯಸ್ ಬರ್ತ್ ಐ ಡಿಡ್ ಸಮ್ ಗುಡ್ ಡೀಡ್, ಗುಡ್ ವರ್ಕ್, ಸೊ ದಟ್ಸ್ ವೈ ಐ born as your daughter in this life, she told like that. ಬಟ್ ಅವ್ರ ತಂದೆ, he don't believe in that. ಸೊ ಅವರು he don't believe, ಅಂಡ್ ಅದಕ್ಕೇನೆ ಅವ್ರ ಏನ್ ಹೇಳ್ತಾರೆ, ನಾನ್ ನಂಬಲ್ಲ ಇದನ್ನೆಲ್ಲ ಅಂತ ಹೇಳ್ಬಿಟ್ಟು, ನಿನಗ್ ಬುದ್ಧಿ ಕಲಿಸ್ತೀನಿ ನಾನು ಅಂದ್ಬಿಟ್ಟು he will think about it and he will let her go. ಓಕೆ, ಸರಿ ಅಂತ ಅಲ್ಲಿಗೆ ಸ್ಟಾಪ್ ಮಾಡ್ತಾರೆ. ಒಂದು ದಿವಸ ಏನಾಗ್ತಿರುತ್ತೆ, ಇದು ಪ್ರಜಾಪಾಲ ರಾಜ ವಿಹಾರಕ್ಕೆ ಅಂತ ಹೋಗ್ತಾರೆ. ವಿಹಾರ ಮೀನ್ಸ್ ದೇ ವಿಲ್ ಗೋ ಅರೌಂಡ್ ದೇರ್ ಸಿಟಿ, ಟೌನ್ ಅಂಡ್ ಸ್ಟೇಟ್ ಇರುತ್ತಲ್ಲ, ಎಲ್ಲಾ ಕಡೆ ಹೋಗಿ ಪ್ರಜೆಗಳೆಲ್ಲ ಹೇಗಿದ್ದಾರೆ ಅಂದ್ರೆ, ಪೀಪಲ್ ಹೌ ಆರ್ ದೇ ಡೂಯಿಂಗ್ ಅಂತೆಲ್ಲ ವಿಚಾರಿಸ್ತಿರ್ತಾರೆ. ಸೊ ಒನ್ ಡೇ when he was going, he saw these people. ಸೊ ಅಲ್ಲಿ ಶ್ರೀಪಾಲ ಇರ್ತಾನಲ್ಲ, ಕುಷ್ಠರೋಗ ಬಂದಿರುತ್ತಲ್ಲ, ಸೊ ಡಿಸೀಸ್ ಪೀಪಲ್ ಅವರೆಲ್ಲ ಒಂದ್ ಪ್ಲೇಸ್ ಅಲ್ಲಿ ಇರ್ತಾರೆ. ಡಿಸೀಸ್ ಪೀಪಲ್ ಎಲ್ಲ, ಏನಾಯ್ತು ಇವರಿಗೆ, ಯಾಕೆ ಈ ತರ ಇದಾರೆ? ಆಮೇಲೆ ಡಿಸೀಸ್ ಪೀಪಲ್ ಅಲ್ಲಿ ಫಾರ್ ಒನ್ ಪರ್ಸನ್ ದೇ ಪುಟ್ ಲೈಕ್ ಬಿಗ್, ಅವನು ಗೋಲ್ಡ್ ಚೈನ್ ಹಾಕಿರ್ತಾನೆ, ಕಿರೀಟ ಇಟ್ಟಿರ್ತಾನೆ. ಅದನ್ನೆಲ್ಲ ನೋಡ್ಬಿಟ್ಟು, ಇದೇನ್ ಕಿರೀಟ ಎಲ್ಲ ಇಟ್ಕೊಂಡಿದ್ದಾನಲ್ಲ, ಇದು ಯಾಕೆ ಅಂತ ಅಂದ್ಬಿಟ್ಟು, ಅವನನ್ನ ಕರೀರಿ, ನಾನ್ ಮಾತಾಡ್ಬೇಕು ಅಂತ ಸೈನಿಕರ ಹತ್ರ ಕಳಿಸ್ತಾರೆ. ಸೈನಿಕರು ಕರ್ಕೊಂಡ್ ಬರ್ತಾನೆ ಶ್ರೀಪಾಲನ್ನ. ಕರ್ಕೊಂಡ್ ಬಂದಾಗ he'll talk to him. ಅವ್ರನ್ನ ಮಾತಾಡಿದಾಗ ಅವ್ರಿಗೆ ಗೊತ್ತಾಗುತ್ತೆ ಇವನ್ ತುಂಬಾ ಬುದ್ಧಿವಂತ, ಸೊ he is very intelligent person, he is very good ಅಂತ ಗೊತ್ತಾಗುತ್ತೆ. ಬಟ್ ಅವನಿಗೆ ಡಿಸೀಸ್ ಇದೆ ಅನ್ನೋದು ಅದು ಕಾಣಿಸ್ತಾ ಇರುತ್ತೆ.
ಅವನಿಗೆ ಹೇಳ್ತಾನೆ, ನೀನ್ ಏನ್ ವರ ಕೇಳಿದ್ರೆ ನಾನು ಅದನ್ನ ಕೊಡ್ತೀನಿ, ನೀನ್ ಏನಾದ್ರೂ ಆಸ್ಕ್ ಮೀ ಒನ್ ಥಿಂಗ್ ಐ ವಿಲ್ ಗಿವ್ ಇಟ್ ಟು ಯು ಅಂತ ಹೇಳ್ತಾನೆ. ಬಿಕಾಸ್ ಹಿ ವಾಸ್ ಎ ಕಿಂಗ್ ಆಫ್ ದಟ್ ಪ್ಲೇಸ್, ಸೊ ಹಿ ಹ್ಯಾಸ್ ಆಲ್ ದ ಪವರ್ಸ್, ರೈಟ್? ಹಿ ಕ್ಯಾನ್ ಗಿವ್ ಎನಿಥಿಂಗ್. ಸೊ ಹಿ ಟೋಲ್ಡ್ ಹಿಮ್, ಓಕೆ ಆಸ್ಕ್ ಸಮಥಿಂಗ್, ಐ ವಿಲ್ ಗಿವ್ ಯು ವಾಟ್ ಎವರ್ ಯು ವಾಂಟ್. ಸೊ ಶ್ರೀಪಾಲನಿಗೆ ಗೊತ್ತಿರುತ್ತೆ ಮೈನಾಸುಂದರಿ ರಾಣಿ ಇರ್ತಾಳೆ ಈ ರಾಜ್ಯದಲ್ಲಿ ಅಂತ. ಸೊ ಹಿ ಆಸ್ಕ್ ಫರ್, ಓಕೆ ಯು ಗೆಟ್ ಮ್ಯಾರಿ ಟು ಯುವರ್, ಐ ವಾಂಟ್ ಟು ಗೆಟ್ ಮ್ಯಾರಿ ಟು ಯುವರ್ ಡಾಟರ್. ನಿನ್ ಮಗಳನ್ನ ಮದ್ವೆ ಮಾಡ್ಕೊಳ್ತೀನಿ ನಾನು, ಮದ್ವೆ ಮಾಡ್ಕೊಡಿ ಅಂತ ಕೇಳ್ತಾಳೆ. So Raja was one time he was thinking how I can give my daughter to this deceased person ಗೆ ಯಾವ ತರ ಮದ್ವೆ ಮಾಡ್ಕೊಡೋದು, how they will live together ಅಂತ. ಯಾರು ಡಿಸೀಸ್ ಇತ್ತೆ ಹತ್ರ ಹೋಗಕ್ ಇಷ್ಟ ಪಡಲ್ಲ ಅಲ್ವಾ, ನೋಡಕ್ ಇಷ್ಟ ಪಡಲ್ಲ, ಆಮೇಲೆ ಅಷ್ಟೊಂದ್ ಬ್ಲಡ್ ಎಲ್ಲ ಬರ್ತಿದ್ರೆ ಹೆದರಿಕೆ ಆಗತ್ತಲ್ವಾ, ಅದಕ್ಕೆ ಅವನು ಯೋಚನೆ ಮಾಡ್ತಾನೆ. ಬಟ್ ಆದ್ರೆ ಅವನಿಗೆ ಸಿಟ್ಟಿರುತ್ತಲ್ವಾ, ಅವಳು ಹೇಳಿರ್ತಾಳಲ್ಲ ಪುಣ್ಯದಿಂದ ಆಗಿರೋದು ಅಂತ, ಲೆಟ್ ಮಿ ಟೆಸ್ಟ್ ದಿಸ್ ಪುಣ್ಯ ಅಂತ ಅನ್ಬಿಟ್ಟು ರಾಜ ಏನ್ ಮಾಡ್ತಾನೆ, ಓಕೆ ಅಂತ he'll accept it. Okay, I'll give. So next, ಆಮೇಲೆ ಇಮಿಡಿಯೇಟ್ ಆಗಿ, ಸೊ ದೇ ವಿಲ್ ಡಿಸ್ಕಸ್ ವಿತ್ ಆಲ್ ಮಿನಿಸ್ಟರ್ಸ್ ಇನ್ ದೇರ್ ದಿಸ್ ಒನ್. ಅಂಡ್ ರಾಣಿ ಇರ್ತಾರಲ್ಲ, ಅವ್ರ ತಾಯಿ ಮೈನಾಸುಂದರಿ ತಾಯಿ, ಅವರಿಗೂ ಹೇಳ್ತಾರೆ. ಅವ್ರ ತಾಯಿ ಶಿ ಆಲ್ಸೋ ಅಗ್ರೀಡ್, ಓಕೆ, ಬಿಕಾಸ್ ಶಿ ಕಾಂಟ್ ಗೋ ಅಗೇನ್ಸ್ಟ್ ಹರ್ ಹಸ್ಬೆಂಡ್. ಶಿ ಟೋಲ್ಡ್, ಓಕೆ ವಾಟ್ ಎವರ್ ಯು ಟೆಲ್, ಐ ಆಮ್ ನಾಟ್ ಗುಡ್ ವಿತ್ ದಿಸ್, ಬಟ್ ಸ್ಟಿಲ್ ನೀವ್ ಹೇಳ್ತಾ ಇದ್ದೀರಾ ಅಂದ್ರೆ ನಿಮ್ಗೆ ಅಗೇನ್ಸ್ಟ್ ಆಗಿ ನಾನು ಹೋಗೋದಿಲ್ಲ, ಮಾಡ್ಕೊಡೋಣ ಅಂತ ಮೈನಾಸುಂದರಿಗೆ ಹೇಳಿದಾಗ ಮೈನಾಸುಂದರಿ ಹೇಳ್ತಾಳೆ, ಹಾ ಸರಿ, ಅದು ನನ್ ಹೇಗಾಗತ್ತೋ ನೋಡೋಣ, ನನ್ ಪುಣ್ಯನೇ ಅದು ಅನ್ಕೊಳ್ತೀನಿ, ನೀವ್ ಯಾರು ತೋರ್ಸಿದ್ರೆ ನಾನು ಇವ್ರನ್ನ ಮದ್ವೆ ಆಗ್ತೀಯಾ ಈ ತರ ಡಿಸೀಸ್ ಇರೋರ್ನ ಅಂದ್ರೆ ಹ್ಞೂ ಅಂತ ಹೇಳ್ತಾಳ ಅವಳು. ಸರಿ, ದೆನ್ ದೇ ವಿಲ್ ಇಟ್ಸ್ ವೇ ಬಿಗ್ ಸೆಲೆಬ್ರೇಷನ್, ದೇ ವಿಲ್ ಡೂ ಬಿಗ್ ಸೆಲೆಬ್ರೇಷನ್, ಬಿಗ್ ವೆಡ್ಡಿಂಗ್ ಸೆಲೆಬ್ರೇಷನ್. ಸೊ ಎಲ್ಲಾ ಇವೆಂಟ್ ಎಲ್ಲ ಆರ್ಗನೈಸ್ ಮಾಡಿ ಮದ್ವೆ ಮಾಡ್ಕೊಡ್ತಾರೆ. ಆಮೇಲೆ ಎವ್ರಿ ಒನ್ ಯೂಸ್ ಟು, ಅಲ್ಲಿ ಮದ್ವೆ ಮಾಡ್ಬೇಕಾದ್ರೆ ಏನಾಗುತ್ತೆ, ಎಲ್ರು ಬರ್ತಾರಲ್ವಾ ಜನ ಎಲ್ಲಾರು, ಎವ್ರಿ ಒನ್ ಯೂಸ್ ಟು ಕ್ರೈ. ನೋಡ್ಬಿಟ್ಟು ಇಂತ ತುಂಬಾ ಚೆನ್ನಾಗಿರೋ ಈ ತರ ಸುಂದರಿ ಇರ್ತಾಳಲ್ಲ, ಇಷ್ಟ ಚೆನ್ನಾಗಿರೋ ಸುಂದರಿನ ಇಂತ ಹುಡುಗನಿಗೆ ಮದ್ವೆ ಮಾಡ್ಕೊಡ್ತಿದಾರಲ್ಲ ಅನ್ಬಿಟ್ಟು ಎಲ್ಲರೂ ಅಳ್ತಾ ಇರ್ತಾರೆ. ಸೊ ಐ ವಿಲ್ ಶೋ ದ ಪಿಕ್ಚರ್. ದಿಸ್ ಇಸ್ ಮೈನಾಸುಂದರಿ ಇಸ್ ಟಾಕಿಂಗ್ ಟು ಹರ್ ಫಾದರ್. ಸೊ ಫಾದರ್ ಜೊತೆ ಮಾತಾಡ್ತಾ ಇರೋದು. Next he'll go to Vihar in this. Can you see the video? So Vihar alla hogi alli nodbiಟ್ಟು he is talk to the ಶ್ರೀಪಾಲನ ಹತ್ರ ಮಾತಾಡ್ಬಿಟ್ಟು ಅವಾಗ ಮದ್ವೆ ಫಿಕ್ಸ್ ಮಾಡ್ತಾರೆ. ಮದ್ವೆ ಫಿಕ್ಸ್ ಮಾಡಿದ್ರೆ they will come and tell to ಮೈನಾಸುಂದರಿ ನೋಡಿ ಇಲ್ಲಿ ಅಂದ್ರೂ ಖುಷಿಯಾಗೇ ಇದ್ದಾಳೆ, ಆದ್ರೆ ಅವ್ರ ತಾಯಿ ಅವ್ರ ಅಕ್ಕ ಬಂದ್ಬಿಟ್ಟು ತುಂಬಾ ಬೇಜಾರ್ ಮಾಡ್ಕೊಂಡಿದ್ದಾರೆ, ಇಂಥವ್ರಿಗೆ ಮದ್ವೆ ಮಾಡ್ಕೊಡ್ತಾ ಇದಾರೆ ಅನ್ಬಿಟ್ಟು. ಸೊ ನೆಕ್ಸ್ಟ್ they will get married to that person. ಸೊ ಅದಾದ್ಮೇಲೆ ಮದ್ವೆ ಆದ್ಮೇಲೆ ಎಲ್ರು ಅಳ್ತಾ ಇದಾರೆ ಅವಳನ್ನ ಕಳ್ಸ್ಕೊಡ್ಬೇಕಾದ್ರೆ. ಸೊ ಕಳ್ಸ್ಕೊಡ್ತಾರೆ. ಆಮೇಲೆ ಶಿ ಸ್ಟಾರ್ಟೆಡ್ ಹೆಲ್ಪಿಂಗ್ ಅವರ್ ಹಸ್ಬೆಂಡ್. ಸೊ ಅವ್ರ ಡಿಸೀಸ್ ಕ್ಯೂರ್ ಮಾಡೋದಕ್ಕೆ ಮೆಡಿಸಿನ್ಸ್ ಏನ್ ಬೇಕು ಅದನ್ನೆಲ್ಲ ಹಚ್ಚೋದು, ಅವ್ರಿಗೆ ಊಟ ಕೊಡೋದು. ಸೊ ಅಂಡ್ ಅವ್ರ ಜೊತೆಲಿ ಇದ್ದವರಿಗೆಲ್ಲ ಊಟ ಕೊಡೋದು. ಅಂಡ್ ಬೆಳಿಗ್ಗೆ ಹೋಗಿ ದೇವಸ್ಥಾನಕ್ಕೆ ಅಭಿಷೇಕ ಮಾಡಿ ಪೂಜೆ ಮಾಡಿ ಅಭಿಷೇಕದ ಪ್ರಸಾದ ತಂದ್ಕೊಡೋದು ಅವ್ರಿಗೆ. ಸೊ ಗಂಧೋದಕ ಗೊತ್ತಾ ಎಲ್ರಿಗೂನು? ಗಂಧೋದಕ ಅಂದ್ರೆ ಗೊತ್ತಾ ಎಲ್ರಿಗೂನು? ಯಾರಿಗ್ ಗೊತ್ತು ಗಂಧೋದಕ? ಯು ಕ್ಯಾನ್ ಅನ್ಮ್ಯೂಟ್ ಯುವರ್ ಸೆಲ್ಫ್ ಅಂಡ್ ಲೆಟ್ ಮೀ ನೋ. ದೇವಸ್ಥಾನದಲ್ಲಿ ಗಂಧೋದಕ ತಗೊಂಡಿದ್ರ ಯಾರಾದ್ರೂ? ಪ್ರಸಾದ ತಗೊಂಡಿದ್ದೀರಾ? ಐ ಸ್ಟಾರ್ಟೆಡ್. ಸೊ ಗಂಧೋದಕ ಬಂದು ಸೊ ಜಿನ ಬಿಂಬಕ್ಕೆ ನಮ್ ದೇವ್ರಿಗೆ ಅಭಿಷೇಕ ಮಾಡ್ತಾರಲ್ಲ ದೇವಸ್ಥಾನದಲ್ಲಿ, ಸೊ ಅದನ್ನ ಪ್ರಸಾದ ಅಂತ ಹೇಳ್ತಾರೆ, ಗಂಧೋದಕ ಅಂತ ಹೇಳ್ತಾರೆ. ಸೊ ಅದನ್ನ ಹಾಕ್ಬೇಕಾದ್ರೆ ನಿರ್ಮಲಂ ನಿರ್ಮಲೀಕರಣಂ ಪವಿತ್ರಂ ಪಾಪನಾಶನಂ ಜಿನಕಂದೋದಕಸ್ಯ ಅಷ್ಟಕರ್ಮ ವಿನಾಶನಂ ಅಂತ ಹೇಳ್ತಾರೆ. ಅಷ್ಟಕರ್ಮ ಎಲ್ಲ ಕರ್ಮ ಏನಿರುತ್ತೆ ಅದೆಲ್ಲ ಹೋಗ್ಲಿ ಅಂತ ಅನ್ಬಿಟ್ಟು ದೇ ವಿಲ್ ಗಿವ್ ದಟ್ ಟು ಎವ್ರಿ ಒನ್. ಸೊ ಅದನ್ನ ಎಲ್ಲರಿಗೂ ಕಣ್ಣಿಗೆ ತಲೆಗೆ ಎಲ್ಲ ಹಾಕೊಳ್ತಾರೆ. ಆ ಟೈಮಲ್ಲಿ ಏನಾಗುತ್ತೆ, ಅವರು ಆತರ ಪೂಜೆ ಮಾಡಿ ಮೈನಾಸುಂದರಿ ತನ್ನ ಪ್ರಸಾದ ಕೊಡ್ತಿರ್ತಾಳೆ. ಆಮೇಲೆ ತುಂಬಾ ಔಷಧಿ ಎಲ್ಲ ಕೊಡ್ತಿರ್ತಾರೆ, ಮೆಡಿಸಿನ್ಸ್ ಶಿ ಯೂಸ್ ಟು ಗಿವ್. ಅಂಡ್ ಎಲ್ಲಾನು ಊಟ ತಿಂಡಿ ಎಲ್ಲಾ ಕೊಟ್ಟು ತುಂಬಾ ಚೆನ್ನಾಗಿ ನೋಡ್ಕೊಳ್ತಿರ್ತಾಳೆ. ಅವಳು ಯಾವಾಗ್ಲೂ ಶಿ ಯೂಸ್ ಟು ಸರ್ವ್ ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ಸ್. ಏನು ಎಕ್ಸ್ಪೆಕ್ಟ್ ಏನ್ ಮಾಡ್ತಿರಲ್ಲ, ಅದು ಹೀಲ್ ಆಗ್ಲಿ ಅನ್ನೋದಕ್ಕೆ ಇವ್ರಿಗೆ ತೊಂದರೆ ಆಗದಲ್ಲೇ ಬೇಗ ಹೀಲ್ ಆಗ್ಲಿ ಅಂತ. ಸೊ ಅವ್ರ ಜೊತೆಲಿರೋರಿಗೆ ಅವ್ರ ಗಂಡನ್ಗೆ ಶ್ರೀಪಾಲನ್ಗೆ ಎಲ್ಲರಿಗೂ ಸೇವೆ ಮಾಡ್ತಿರ್ತಾಳೆ. ವರ್ಷಗಳಾಗ್ಲೇ ಲೈಕ್ ಇಟ್ ದ ಡೇಸ್ ಯೂಸ್ ಟು ಪಾಸ್. ಬಟ್ ಶ್ರೀಪಾಲ ಏನಾಗುತ್ತೆ, ಅವನಿಗೆ ಕ್ಯೂರ್ ಆಗೋದಿಲ್ಲ. ಸೊ ಅವನಿಗೆ ಕ್ಯೂರ್ ಆಗೋದಿಲ್ಲ, ಅದೇ ತರನೇ ಇರುತ್ತೆ. ಸೊ ಅವಳಿಗೂ ತುಂಬಾ ಬೇಜಾರಾಗಿರುತ್ತೆ, ಏನಕ್ಕೆ ಕ್ಯೂರ್ ಆಗ್ತಿಲ್ಲ ಅಂತ ಅನ್ಬಿಟ್ಟು. ಸೊ ಒಂದು ದಿವಸ ಏನಾಗುತ್ತೆ, ಅವಳು ದೇವಸ್ಥಾನದಲ್ಲಿ ಹೋಗಿ ಪೂಜೆ ಅಭಿಷೇಕ ಮಾಡಿ ಇನ್ನೇನ್ ಬರೋದಕ್ಕೂ ಮುಂಚೆ ಅಲ್ಲಿ
ಮುನಿಗಳ ಮುನಿಗಳು ಇರ್ತಾರೆ, ಮುನಿಗಳನ್ನ ನೋಡ್ತಾರೆ. ಮುನಿಗಳನ್ನ ನೋಡಿದೀರಾ ಯಾರಾದ್ರೂ? ಯಾರು ನೋಡಿದೀರಾ ಮುನಿನ? ಮುನಿ ಮಹಾರಾಜರು ಇರ್ತಾರಲ್ಲ ಇಂಡಿಯಾದಲ್ಲಿ, ಯಾವತ್ತಾದ್ರೂ ಹೋಗಿದ್ರಾ, ನೋಡಿದೀರಾ? I think if you guys turn on the videos, I can see some kids are there. So only Abhijit is saying yes. Apart from that, Subhash ನೋಡಿದ್ಯಾ? ರೇಷಾ ನೀನ್ ನೋಡಿದ್ಯಾ? ಮುನಿ ಮಹಾರಾಜರು ನೋಡಿದೀರಾ? ಮುನಿಗಳು ಇರ್ತಾರಲ್ಲ ನಮ್ ಜೈನ್ಸ್ ಅಲ್ಲಿ. ನಿರ್ವಾಣ ಸ್ವಾಮಿಗಳು ಅಂತಾರೆ. ನಿರ್ವಾಣ they have not seen. Okay, so we can share the photo sometime, so later then you can try sharing now if you want. Yeah, my screen share is not working. I think there is some problem with my system. ಸೊ ನಿರ್ವಾಣ ಸ್ವಾಮಿಗಳು ಅಲ್ಲಿ ಪ್ರವಚನ ಕೊಡ್ತಾ ಇರ್ತಾರೆ. ಸೊ ಅವರು ಗುರುಗಳು ಅಂತ ಹೇಳ್ತೀವಿ ನಾವು. ಗುರುಗಳು ಇರ್ತಾರೆ, ಗುರುಗಳು ಪ್ರವಚನ ಕೊಡ್ತಾ ಇರ್ತಾರೆ. ಅವ್ರು ಹೇಳ್ತಾರೆ, ಅವ್ರ ಮುಂದೆ ಕೂತ್ಕೊಂಡಿರ್ತಾಳೆ ಮೈನಾಸುಂದರಿ. ಸೊ ಅವಳು ತುಂಬಾ ಬೇಜಾರ್ ಮಾಡ್ಕೊಂಡು ಕೂತಿರ್ತಾಳೆ, ಬಟ್ ಏನು ಹೇಳೋದಿಲ್ಲ, ಮುನಿಗಳಿಗೆ ಏನು ಹೇಳೋದಿಲ್ಲ, ಸುಮ್ನೆ ಕೂತಿರ್ತಾಳೆ. ಅವಳು ಮುಖ ನೋಡಿ ಅವಳದ ಮುನಿಗಳಿಗೆ ಅರ್ಥ ಆಗುತ್ತೆ ಇವಳು ತೊಂದ್ರೆಯಲ್ಲಿದ್ದಾಳೆ ಅಂತ. ಏನ್ ತೊಂದ್ರೆ, ಏನಾಯ್ತು ನಿನಗೆ ಅಂತ ಮುನಿಗಳಿಗೆ ಕೇಳ್ತಾರೆ ಮೈನಾಸುಂದರಿಗೆ. ಅವಾಗ ಮೈನಾಸುಂದರಿ ಹೇಳ್ತಾಳೆ, ಎಲ್ಲ ಹೇಳ್ತಾಳೆ. ಶಿ ಸ್ಟಾರ್ಟೆಡ್ ಕ್ರೈಯಿಂಗ್ ಅಂಡ್ ಶಿ ಟೋಲ್ಡ್, ನಾನು ಐ ಆಮ್ ಟ್ರೈಯಿಂಗ್ ಮೈ ಲೆವೆಲ್ ಬೆಸ್ಟ್ ಟು ಕ್ಯೂರ್ ದ ಡಿಸೀಸ್. ನಾನು ಎಲ್ಲಾ ಟ್ರೀಟ್ಮೆಂಟ್ಸ್ ಕೊಡ್ತಾ ಇದ್ದೀನಿ ಅವರಿಗೆ, ನನಗೆ ಗೊತ್ತಿರೋದೆಲ್ಲಾ ಮಾಡಿದೆ ನಾನು, ಬಟ್ ಅವ್ರು ಕ್ಯೂರ್ ಆಗ್ತಾ ಇಲ್ಲ ಅದು ಡಿಸೀಸು. ಇನ್ನೇನ್ ಮಾಡ್ಬೋದು, ಇನ್ನೇನಾದ್ರೂ ಇದ್ರೆ ನಾನ್ ಮಾಡಕ್ಕಾಗಂತದ್ದು ಹೇಳಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಕೇಳ್ತಾರೆ. ಅವ್ರು ಅವಾಗ ಹೇಳ್ತಾರೆ, ಇದು ನೀನು ಔಟ್ಸೈಡ್ ಡಿಸೀಸ್ ಎಲ್ಲಾ ಕ್ಯೂರ್ ಮಾಡೋದಿಕ್ ಟ್ರೈ ಮಾಡ್ತಿದ್ಯಾ, ಅವ್ರ ವೂಂಡ್ಸು ಇದು ಎಲ್ಲಾ ನೋಡ್ಬಿಟ್ಟು ಅದು ಏನಕ್ಕಾಗಿತ್ತು ಏನಕ್ಕಾಗತ್ತೆ ಗೊತ್ತಾ ನಿನಗೆ? ಅದು ಆಗೋದು ಬಿಕಾಸ್ ಆಫ್ ಸಮ್ deeds he did, some sin or something he did in his previous life. ಮುಂದೆ ಜನ್ಮದಲ್ಲ, ಹಿಂದಿನ ಜನ್ಮದಲ್ಲಿ ಯಾವಾಗಾದ್ರೂ ಅವರು ಏನಾದ್ರು ಮಾಡಿರ್ತಾರಲ್ಲ, ಏನಾದ್ರು ಸಿನ್ಸು ಆತರ, ಅದು ಏನಾಗಿರುತ್ತೆ ಅಂದ್ರೆ ಶ್ರೀಪಾಲ ಒಂದ್ಸಲ ಏನ್ ಮಾಡಿರ್ತಾನೆ, ಮುನಿಗಳಿಗೆ ಅವಿನಯ ತೋರಿಸಿರ್ತಾನೆ. ಅದೇ ತರ ನಿರ್ವಾಣ ಮುನಿಗಳಿಗೆ ಅವಿನಯ ಅಂದ್ರೆ he might have not respected them, he might have ಅವ್ರನ್ನ ನೋಡಿ ಏನೋ ಮಾತಾಡಿರ್ಬೋದು, ಏನಾದ್ರು ಹೇಳಿರೋದು ಆತರ ಮಾಡಿರ್ತಾರೆ. ಸೊ ಅದರಿಂದಾಗಿ ಅವರಿಗೆ ಈ ಜನ್ಮದಲ್ಲಿ ಆತರ ಎಲ್ಲ ವೂಂಡ್ಸ್ ಆಗಿದೆ. ಸೊ ಹಿ ಗಾಟ್ ಆಲ್ ದೋಸ್ ವೂಂಡ್ಸ್ ಅಂಡ್ ಈ ಕಾಯಿಲೆ ಬಂದಿದೆ. ಸೊ ಅದು ಹೋಗ್ಬೇಕಂದ್ರೆ ನೀವಿಬ್ರು ಸಿದ್ಧರ ಆರಾಧನೆ ಮಾಡ್ಬೇಕು ಅಂತ ಹೇಳ್ತಾರೆ. ಎನಿವನ್ ನೋಸ್ ಹೂ ಇಸ್ ಸಿದ್ಧ ಭಗವಾನ್? ಸಿದ್ಧ ಭಗವಾನ್ ಯಾರು ಅಂತ ಗೊತ್ತಾ? ವಿಲ್ ಕೀಪ್ ದಿಸ್ ಆಸ್ ಇಂಟರಾಕ್ಟಿವ್. ಯಾ ರಿಯಾ ಶಾ ಇಸ್ ದೇರ್, ಯು ಕ್ಯಾನ್ ಸೇ. ಯಾ ರೇಷಾ, ಯು ಕ್ಯಾನ್ ಗೋ ಹೆಡ್. ಸೊ ಹೌ ಹಿ ಲುಕ್ಸ್, ಸಿದ್ಧ ಭಗವಾನ್ ಯಾವ ತರ ಕಾಣಿಸ್ತಾರೆ? Sorry, I didn't get it. They're like gods without a body, like Tirthankars. Yeah, so Abhijit was saying earlier, right? Siddha Bhagwan will be omniscient. So omniscient ಅಂತ ಹೇಳ್ತೀವಿ. ಸೊ ಅವರು ಸಿದ್ಧ ಭಗವಾನ್ ಅಂತೀವಿ. ಅರಹಂತರ ಆದ್ಮೇಲೆ ಸಿದ್ಧ ಭಗವಾನ್ ಆಗ್ತಾರೆ. ಸೊ ಆ ಸಿದ್ಧ ಭಗವಾನ್ ನಮ್ ದೇವ್ರದ್ದು ಆರಾಧನೆ ಮಾಡಿ, ಸೊ you pray for the god and you will do job of the god. So then ಅದು ಕರ್ಮ ಏನಿರುತ್ತೆ ಆ ಕರ್ಮ ನಾಶ ಆಗತ್ತೆ, ಅಷ್ಟಕರ್ಮ ಅಂತ ಹೇಳ್ತಾರೆ. ಸೊ ಅದು ಬಂದ್ಬಿಟ್ಟು ಅಷ್ಟಾನಿಕ ಅಂತ ಬರುತ್ತೆ. ಸೊ ಅಷ್ಟ ಮೀನ್ಸ್ 8. ಸೊ ಅಷ್ಟ ಮೀನ್ಸ್ ಇಟ್ಸ್ 8. ಸೊ ಅಷ್ಟಾನಿಕ ಮೀನ್ಸ್ 8 days, ಕಂಟಿನ್ಯೂಸ್ಲಿ 8 days you have to do this ಪೂಜೆ. ಸೊ ಪೂಜೆ ಮಾಡಿ ದೇವರಿಗೆ ಅದು ಆರಾಧನೆ ಅಂತ ಬರುತ್ತೆ. ಸೊ they will do prayer to all ಅರ್ಹಂತಸ್, ಸಿದ್ಧಾಸ್, ನಮ್ದು ಅರ್ಹಂತ ಪಂಚ ನಮಸ್ಕಾರ ಬರುತ್ತಲ್ಲ, ಅರ್ಹಂತರು, ಸಿದ್ಧರು, ಆಚಾರ್ಯರು, ಉಪಾಧ್ಯಾಯರು, ಸರ್ವಸಾಧುಗಳು ಎಲ್ಲರಿಗೂ ಪೂಜೆ ಅದ್ರಲ್ಲಿ ಸಿದ್ಧ ಪೂಜೆಯಲ್ಲಿ ಇನ್ಕ್ಲೂಡ್ ಆಗುತ್ತೆ. ಸಿದ್ಧ ಭಗವಾನ್ ಪೂಜೆ ಮಾಡ್ಬೇಕಾದ್ರೆ ಅದೆಲ್ಲರಿಗೂ ವಿಲ್ ಡೂ ಪೂಜಾ ಅಂಡ್ ಪ್ರೇಯರ್ಸ್ ಫಾರ್ ದಮ್. ಸೊ ಅದನ್ನ ಮಾಡು ನೀನು ಮಾಡಿ. ಆಮೇಲೆ ಗಂಧೋದಕ, ದೇವರದ್ದು ಜಿನ ಅಭಿಷೇಕ ಆಗುತ್ತಲ್ಲ, ಅಲ್ಲಿಂದ ಬರುತ್ತಲ್ಲ ನೀರು, ಅದಕ್ಕೆ ಗಂಧೋದಕ ಅಂತ ಹೇಳ್ತೀವಿ. ಆ ನೀರನ್ನು ತಗೊಂಡೋಗಿ ಅವ್ರ ವೂಂಡ್ಸ್ಗೆಲ್ಲ ಯು ಪುಟ್ ಆನ್ ದೇರ್ ವೂಂಡ್ಸ್. ಸೊ ಎಲ್ಲರಿಗೂ ಸ್ಪ್ರೇ ಕೊಡು ಅದನ್ನ. ಸೊ ಆಮೇಲೆ ಗುಣಮುಖ. ಸೊ ಇದನ್ನ ಮಾಡು ಅದಕ್ಕೆ ಅಂತ ಹೇಳ್ತಾರೆ. ಸೊ ಶಿ ಸ್ಟಾರ್ಟೆಡ್ ಡೂಯಿಂಗ್ ದಟ್. ಒಂದ್ ಅಷ್ಟಾನಿಕ ಬರುತ್ತೆ. ಅಷ್ಟಾನಿಕ ಅಂದ್ರೆ ಇಯರ್ಲಿ ಥ್ರೈಸ್ ಇಟ್ ವಿಲ್ ಕಮ್. So 3 times it will come yearly. So 8 days they have to do the puja. She started doing 1 time. ಸೊ ಆತರ ಮಾಡಕ್ ಶುರು ಮಾಡಿದಾಗ ಅವಳು ಪ್ರತಿ ದಿವಸ ಬೆಳಿಗ್ಗೆ ಎದ್ದು ಪೂಜೆ ಮಾಡಿ ಅಭಿಷೇಕ ಮಾಡಿ, ಅಭಿಷೇಕದ್ದು ಎಲ್ಲಾ ತಂದು ಇವ್ರಿಗೆ ಕೊಡ್ಬೇಕಾದ್ರೆ, ಸೊ ಆಫ್ಟರ್ 8 days it started reducing. So once she is done with her puja,
ಸೊ ವ್ರತ, ಸಿದ್ಧ ಭಕ್ತಿ, ಸಿದ್ಧ ಚಕ್ರ ಆರಾಧನೆ. ಸೊ ಇಟ್ ವಾಸ್ ಸ್ಟಾರ್ಟೆಡ್ ಕ್ಯೂರಿಂಗ್. ಸೊ ಡಿಸೀಸ್ ಎಲ್ಲ ಕ್ಯೂರ್ ಆಗ್ತಾ ಸೊ ಅವ್ರ ಬಾಡಿ ಫುಲ್ ಮೊದ್ಲು ಯಾವ ತರ ಇರುತ್ತೆ, ಶ್ರೀಪಾಲ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಿರ್ತಾನೆ. ಹಿ ಯೂಸ್ ಟು ಬಿ ವೆರಿ ಸ್ಮಾರ್ಟ್, ತುಂಬಾ ಚೆನ್ನಾಗಿ ಕಾಣಿಸ್ತಾನೆ ಅವನು. ಆ ತರ ಮತ್ತೆ ಆಗಕ್ ಶುರು ಮಾಡ್ತಾನೆ. ಅವ್ನು ವೂಂಡ್ಸ್ ಎಲ್ಲ ಹೋಗಿ, ಆಗ್ಲೇ ನೋಡಿದ್ರಲ್ಲ ಯಾವ ತರ ವೂಂಡ್ಸ್ ಎಲ್ಲ ಇತ್ತು ಅಂದ್ಬಿಟ್ಟು ಬಾಡಿ ಮೇಲೆ, ಅದೆಲ್ಲ ಕ್ಲಿಯರ್ ಆಗುತ್ತೆ. ಸೊ ಅದೆಲ್ಲ ಹೋಗ್ಬಿಟ್ಟು ಅವ್ರ ಡಿಸೀಸ್ ಎಲ್ಲ ಕ್ಯೂರ್ ಆಗಿ ಅವ್ರು ಮುಂಚೆ ಯಾವ ತರ ಇದ್ರು ರಾಜ ಆಗಿದ್ದಾಗ ಅದೇ ತರ ಆಗ್ತಾನೆ ಶ್ರೀಪಾಲ. ಸೊ ನಂತರ ಏನಾಗುತ್ತೆ, ಶ್ರೀಪಾಲ ಆದ್ಮೇಲೆ ಅವ್ರು ಮತ್ತೆ ಅದೇ ತರ ಒಂದು ದಿವಸ ಪೂಜೆ ಮುಗಿಸಿ ಅಲ್ಲೇ ಇರ್ತಾರೆ, ಮುನಿಗಳ ಆಶೀರ್ವಾದ ತಗೊಳ್ತಾ ಇರ್ತಾರೆ. ಎಲ್ಲ ಕ್ಯೂರ್ ಆದ್ಮೇಲೆ ರಾಣಿ ಇರ್ತಾಳೆ ಅಲ್ಲ, ರಾಣಿ ಯಾರು, ಮೈನಾಸುಂದರಿ ಅವರ ತಾಯಿ, ನಿಪುಣ ಸುಂದರಿ. ಅವರು ಒಂದು ದಿವಸ ದೇವಸ್ಥಾನಕ್ಕೆ ಬರ್ತಾರೆ, ಟೆಂಪಲ್ಗೆ. ಸೊ ಅವಾಗ ಇವ್ರು ಅಲ್ಲೇ ಇರ್ತಾರೆ. ಮೈನಾಸುಂದರಿ ನೋಡ್ಬಿಟ್ಟು ಅವ್ರಿಗೆ ಗೊತ್ತಾಗುತ್ತೆ, ನನ್ ಮಗಳು ಇವಳು ಅಂತ. ಮಗಳು ಗೊತ್ತಾಗುತ್ತಲ್ವಾ, ಎಷ್ಟೇ ವರ್ಷ ಆದ್ರೂನು ಮಕ್ಕಳು. ಸೊ ಅವ್ರ ಜೊತೆಲಿ ಇನ್ನೊಬ್ಬ ಹುಡ್ಗನ್ ನೋಡ್ತಾರೆ. ಇದು ಯಾರಿದು, ನಾವು ಮಾಡ್ಕೊಟ್ಟಿದ್ದು ಡಿಸೀಸ್ಡ್ ಪರ್ಸನ್ಗೆ, ಇವ್ನ್ ನೋಡಿದ್ರೆ ಇಷ್ಟು ತುಂಬಾ ಚೆನ್ನಾಗಿದ್ದಾನೆ. ಅವ್ರ ತಾಯಿಗೆ ತುಂಬಾ ಆಶ್ಚರ್ಯ ಆಗುತ್ತೆ, ಭಯನೂ ಆಗುತ್ತೆ. ನನ್ ಮಗಳು ಇಷ್ಟ ಜೈನ ಪೂಜೆ ಎಲ್ಲಾ ಮಾಡುತ್ತಿದ್ಲು, ಜಿನಬಿಂಬಕ್ಕೆ ಜೈನಿಸಮ್ ಎಲ್ಲ ಫಾಲೋ ಮಾಡ್ತಿದ್ಲು, ಇಷ್ಟೆಲ್ಲಾ ಮಾಡ್ತಿದ್ದವಳು ಇದ್ಯಾರನೋ ಮದ್ವೆ ಆಗ್ಬಿಟ್ಟಿದ್ದಾಳಲ್ಲ ಅಂತ ಅನ್ಬಿಟ್ಟು ತುಂಬಾ ಹೆದರಿಕೆ ಆಗುತ್ತೆ. ಅವಾಗ ಅವ್ರ ತಾಯಿಗ್ ಸಹ ಗೊತ್ತಾಗಲ್ಲ, ಅಷ್ಟು ಡಿಫ್ರೆನ್ಸ್ ಇರುತ್ತೆ ಅವ್ರ ಡಿಸೀಸ್ ಕ್ಯೂರ್ ಆದ್ಮೇಲೆ. ಅವ್ರು ಕೇಳ್ತಾರೆ ಏನಾಯ್ತು ಅಂತ, ಆದ್ರೆ ಅವ್ರು ನಂಬೋದಿಲ್ಲ. ಅವ್ರು ಹೇಳ್ತಾಳೆ ಇಲ್ಲ, ಇದು ಅವರೇ ವ್ಯಕ್ತಿನೇ ಡಿಸೀಸ್ ಕ್ಯೂರ್ ಆಗಿದೆ ಅಂದ್ರೆ ಹೇಳೋದಿಲ್ಲ. ಮತ್ತೆ ಶ್ರೀಪಾಲ ಬಂದು ಹಿ ವಿಲ್ ಟೆಲ್ ಎವ್ರಿಥಿಂಗ್. ಸೊ ಇಲ್ಲ, ನಾನೇ ಕ್ಯೂರ್ ಆಗಿದ್ದೀನಿ, ಇಲ್ಲಿ ಇನ್ನೂ ಇದೆ ನೋಡಿ ಅಂದ್ಬಿಟ್ಟು ಸ್ವಲ್ಪ ಹಿ ಹ್ಯಾಸ್ ಸಮ್ ಲೆಫ್ಟ್ ಔಟ್ ಮಾರ್ಕ್ಸ್. ಈ ರಿಂಗ್ಸ್ ಇರುತ್ತೆ, ರಿಂಗ್ ಫಿಂಗರ್ ಕೆಳಗಡೆ ಎಲ್ಲ ಸ್ವಲ್ಪ ಲೆಫ್ಟ್ ಔಟ್ ಮಾರ್ಕ್ಸ್ ಇರುತ್ತೆ. ಆ ಗಾಯ ಎಲ್ಲ ತೋರಿಸ್ಬಿಟ್ಟು ಪ್ರೂಫ್ಗೆ ಹೇಳ್ತಾನೆ. ಸೊ ನಂತರ ದೇ ವಿಲ್ ಗೋ ಬ್ಯಾಕ್ ಟು ದೇರ್ ಚಂಪಾಪುರ ನಗರ ಅಂಡ್ ದೇ ಲಿವ್ ಟುಗೆದರ್ ಹ್ಯಾಪಿಲಿ. ಸೊ ದಿಸ್ ಈಸ್ ವಾಟ್. ಸೊ ಅದು ಇವಳು ಹೇಳ್ದಂಗೆ, ಮೈನಾಸುಂದರಿ ಹೇಳ್ದಂಗೆ, ಅದು ಪುನರ್ಜನ್ಮದ್ದು. ಹಿಂದಿನ ಜನ್ಮದಲ್ಲಿ ಏನ್ ಒಳ್ಳೇದ್ ಮಾಡಿರ್ತಾರೆ, ಕೆಟ್ಟದ್ ಮಾಡಿರ್ತಾರೆ, ನಾಟ್ ಓನ್ಲಿ ಇನ್ ಪ್ರೀವಿಯಸ್ ಬರ್ಸ್, ಈವನ್ ಇನ್ ಹಿಯರ್. ಸೊ ಯಾವ್ದು ಬ್ಯಾಡ್ ವರ್ಕ್ಸ್, ಬ್ಯಾಡ್ ಡೀಡ್ಸ್ ಏನು ಮಾಡ್ತಾರೆ, ಗುಡ್ ಡೀಡ್ಸ್ ಮಾಡಿದ್ರೆ ಎವ್ರಿಥಿಂಗ್ ವಿಲ್ ಹ್ಯಾಪನ್ ಗುಡ್. ಇನ್ ಕೇಸ್ ಇನ್ನು ಬ್ಯಾಡ್ ಸಿಚುಯೇಷನ್ ಬಂದಿದ್ರುನುವೆ, ಈ ತರ ಏನಾದ್ರು ಡಿಸೀಸ್ ಎಲ್ಲ ಆಗಿದ್ರುನುವೆ, ಸೊ ಇಫ್ ಯು ಹ್ಯಾವ್ ಡನ್ ಗುಡ್ ಡೀಡ್ಸ್, ಇಟ್ ವಿಲ್ ಕ್ಯೂರ್ ಅಂಡ್ ಇಟ್ ವಿಲ್ ಬಿ ಗುಡ್. So this is the moral of the story. So she served without any expectations. Like ಏನು ನಿಸ್ವಾರ್ಥ ಸೇವೆ ಅಂತ ಹೇಳ್ತಾರಲ್ಲ, ಇದ್ರಲ್ಲಿ ಶ್ಲೋಕದಲ್ಲಿ ಬಂದಿತ್ತಲ್ಲ ನಿಸ್ವಾರ್ಥ ಸೇವೆ ಅಂತ. ಸೊ ನಿಸ್ವಾರ್ಥವಾಗಿ ಅವಳು ಅವನಿಗೆ ಸೇವೆ ಮಾಡ್ತಾಳೆ. ಸೊ ಇಟ್ ವಿಲ್ ಕಂಟಿನ್ಯೂ. ಶ್ರೀಪಾಲಂದ್ ಇನ್ನೂ ತುಂಬಾ ಇದೆ. ಸೊ ಐ ಥಿಂಕ್ ಇಟ್ಸ್ ಟೈಮ್ ವಿಲ್ ಗೆಟ್ ಎಕ್ಸ್ಟೆಂಡೆಡ್. ವಿ ಕ್ಯಾನ್ ಡಿಸ್ಕಸ್ ಒನ್ ಮೋರ್ ಡೇ ಅಬೌಟ್ ಶ್ರೀಪಾಲ. ಶ್ರೀಪಾಲಂದ್ ಒಂದು ಡಿಸೀಸ್ ಕ್ಯೂರ್ ಆದ್ಮೇಲೆ ಅವ್ನ್ ಮತ್ತೆ ರಾಜ್ಯಕ್ಕೆ ವಾಪಸ್ ಹೋಗಿ ಮತ್ತೆ ರಾಜಮರ ಯಾವ ತರ ಮಾಡ್ತಾನೆ, ಅವ್ನಿಗೆ ಮತ್ತೆ ಮಗ ಹುಟ್ಟುತ್ತಾನೆ. ಮಗನ ಹೆಸರು ಬಂದ್ಬಿಟ್ಟು ಧನಪಾಲ ಅಂತ. ಸೊ ನಂತರ ಮಗ ಹುಟ್ಟಿದ್ಮೇಲೆ ಮಗನ್ನ ಸ್ವಲ್ಪ ವರ್ಷ ಆದ್ಮೇಲೆ ಅವನಿಗೆ ರಾಜ್ಯ ಕೊಟ್ಬಿಟ್ಟು ಶ್ರೀಪಾಲ ವಿಲ್ ಬಿಕಮ್ ಮುನಿ ಮಹಾರಾಜ್, ನಿರ್ವಾಣ ಮುನಿ ದೀಕ್ಷೆ ತಗೊಳ್ತಾರೆ. ನಂತರ ಹಿ ಬಿಕಮ್ ಸಿದ್ಧ ಭಗವಾನ್, ಅವರು ಸಿದ್ಧ ಭಗವಾನ್ ಆಗ್ತಾರೆ. ನಾವು ಪ್ರೇ ಮಾಡ್ತೀವಲ್ಲ ಸಿದ್ಧ ಭಗವಾನ್ಗೆ. So he also becomes Siddh Bhagwan after one point of time. So this I think we can discuss sometime. Innu purti detail agi innu munde nodona. Anyone have any questions? Can you say something about the story, moral of the story? What did you learn from the story? Resha, Shubha, Shriya, anyone can tell. What did you get to learn from the story? Yeah, all of them can say one point. If you do good things, then good things will happen to you. Yes. That's good. Very good, Vibha. Riya, would you like to say something? I'm not sure. Yeah, not sure. Okay. Subhash? ಏನ್ ಅರ್ಥ ಆಯ್ತು ಕಥೆಯಿಂದ ನಿನಗೆ? ಏನ್ ಅರ್ಥ ಆಯ್ತು? What you did ಏನ್ ಅರ್ಥ? You have to be a good person. So ಯಾರಿಗಾದ್ರೂ wounds ಆಗಿದ್ರೆ, so you should not go back. ಅವರಿಗೆ ನೀವು you have to serve them. So ಸೇವೆ ಮಾಡ್ಬೇಕು. So if you have to, yeah. Somebody's almost somebody need help. Somebody have to help them. The voice is very slow. I didn't get it. You can repeat, Sharda. Somebody need help, and then somebody have to help them.
Yes. So if somebody needs help, so you have to help them. So ಯಾರಿಗಾದ್ರೂ ಏನಾದ್ರೂ ತೊಂದ್ರೆ ಇದ್ರೆ ಏನಾದ್ರೂ ಹೆಲ್ಪ್ ಬೇಕಾದ್ರೆ if you help them, it will it's a good work. You It's a learn a good job. lot of good punya. Yes. Resha, you want to say anything else? No. Okay. Yeah. Thank you. Thank you for attending. So if you do bad things, then you will get bad karma. Like I think in Bad luck. You will get bad luck, right? Yeah. Shripala, in his Purva Bhav, I think ಮುನಿಗಳಿಗೆ ಅವ್ರ ಮೈ ಮೇಲೆ ಧೂಳ್ ಕೂತಿರುತ್ತೆ, ಅದಕ್ಕೆ ಅವರನ್ನ ಕೋಡಿ ಅಂತ ಕರೆದಿರ್ತಾನೆ ಶ್ರೀಪಾಲ, ಅಂದ್ರೆ ಕುಷ್ಠರೋಗಿ ಅಂತ ಕರೆದಿರ್ತಾನೆ. ಸೊ ಅದಕ್ಕೆ ಮುಂದಿನ ಜನ್ಮದಲ್ಲಿ ಅವನಿಗೆ ಕುಷ್ಠರೋಗ ಬಂದ್ಬಿಟ್ಟಿರುತ್ತೆ. ಸೊ ಆತರ ಆಗುತ್ತೆ. ಸೊ ಇಫ್ ಯು ಟೆಲ್ ಸಮಥಿಂಗ್ ಬ್ಯಾಡ್, ಸ್ಪೆಷಲಿ ಫಾರ್ ಪಂಚಪರಮೇಷ್ಠಿಗಳು like sadhus or siddha bhagwans, then it gets multifolded and comes back to you. So yeah, like ಮಾತಾಡಬೇಕಾದ್ರೆ ತುಂಬಾ ಹುಷಾರಾಗಿರ್ಬೇಕು ಅಂತ ಹೇಳ್ತಾರೆ ಅದಕ್ಕೆ. Okay, we'll tell once Pancha Namaskara and we'll close the session. Okay, so everyone can say together. Namo Arihantanam, Namo Siddhanam, Namo Airyanam, Namo Vajjayanam, Namo Loye Savasahonam. Jai Jinendra ಎಲ್ರಿಗೂ. Jai Jinendra. Say Jai Jinendra. One question ಕೇಳಬೇಕಿತ್ತು. Jai Jinendra. Should we switch to is it okay if we switch to another one? Like Zoom always terminates in between. So Telegram ಅಲ್ಲಿ similar option ಇದೆ. So wanted to check, is it okay if we switch to Telegram? It doesn't have any time limit or people limit. Will it be convenient for all the attendees to switch, or do we want to keep with Zoom? I am I think you can use okay with Google as well. Telegram to Abhijit. I think Google Meet is also good. You can try once. No, but we are uploading all the recordings there, so it will be easier also. Telegram. Okay. Again, we need to download, upload also will be there. ಟ್ರೈ ಮಾಡಿ ನೋಡ್ಬೋದು ಅನ್ಸುತ್ತೆ, ಇಫ್ ಕನ್ವೀನಿಯಂಟ್ ಆಗುತ್ತೆ ಅನ್ನೋದಾದ್ರೆ. ಅದ್ರಲ್ಲಿ ವಾಪಸ್ ಸ್ವಿಚ್ ಆಗೋದು ಝೂಮ್ಗೆ. there is no limit. 40 limits limit ಇಲ್ಲ. Telegram can kids log in through desktop or laptop? Desktop, laptop ಇಂದ ಆಗುತ್ತೆ. Yes. Okay, yeah, then it should be okay. Register ಮಾಡ್ಬೇಕು ಅನ್ಸುತ್ತೆ through the phone, but you can connect afterwards through laptop, desktop. Yeah. Okay, then I think it should be fine. Okay. Yeah. Okay. Thanks everyone. I think next time we will try that so that we don't run into this issue. Yeah. Almost every meeting is going above 40 minutes, and I think it keeps disconnecting the meeting. Okay, thanks everyone. Next time we will have Shruta Panchami from Resha next weekend. And after that, we will have Madhatanga Acharya religious story from Sharda Rindar. Then we will have 8 more stories lined up, but yeah, we will look for volunteers as well. Related to Samyak Darshanangas, like Nishankita, Nishkamshita, like not expecting or not doubting, all those things. Mooda Drishtiyanga, yeah. So I think for one we already have, like for Anantamati, Sarita ಅವರು ಹೇಳ್ತಾರೆ. So there are like 7 more stories. So yeah, I think people interested in telling stories, I can share the material. Yeah, let me know. Yeah, thanks everyone. Jai Jinendra. ಥ್ಯಾಂಕ್ ಯು. Thank you, Jai. ಜಿನೇಂದ್ರ. Jinendra. Thank you.
Thank you.